ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ ಮನೆ ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಪಟ್ಟದ ಆಟ ಮುಂದುವರೆದಿದೆ ಅಂತ ಹೇಳಬಹುದು. ರಾಜ್ಯ ಸರ್ಕಾರದಲ್ಲಿ ಸಿಎಂ ಬದಲಾವಣೆ ವಿಚಾರ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಸದ್ದು ಮಾಡ್ತಾ ಇದೆ. ಆರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪೈಪೋಟಿಯ ನಡುವೆನೆ ತಾನೇ ಸಮರ್ಥ ಅಂತ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಪಡೆದುಕೊಳ್ತಾರೆ. ನಂತರದಲ್ಲಿ ಮೂಡ ಪ್ರಕರಣಕ್ಕೂ ಜಗ್ಗಿಲ್ಲ, ಯಾವುದೇ ಸವಾಲುಗಳಿಗೂ ಬಗ್ಗಿಲ್ಲ. ಆದರೆ ಒಂದು ವಿಚಾರ ಇತ್ತೀಚೆಗೆ ಸಾಕಷ್ಟು ಮಹತ್ವ ಪಡೆದುಕೊಳ್ತಾ ಇದೆ. ಅದು ಅಧಿಕಾರ ಹಂಚಿಕೆಯ ಒಪ್ಪಂದದ ಕುರಿತಾಗಿ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರ ನಡುವೆ ಒಂದು ಹಂತದ ಜಟಾಪಟಿ ನಡೆದಾಗಿದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿರೋದು ನಿಜ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಆದರೆ ಆ ರೀತಿಯಾಗಿ ಏನು ಒಪ್ಪಂದ ಆಗಿಲ್ಲ ಅಂತ ಸಿದ್ದರಾಮಯ್ಯ ಅವರು ತಿರುಗೇಟನ್ನು ನೀಡಿದ್ರು. ಇನ್ನು ಅವರ ಬೆಂಬಲಿಗರಂತೂ ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ ಅಂತ ಪದೇ ಪದೇ ಹೇಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ. ಇನ್ನು ಉಪಚುನಾವಣೆಯ ನಂತರದಲ್ಲಿ ಹಾಸನದಲ್ಲಿ ನಡೆದಂತಹ ಸಮಾವೇಶದ ಕುರಿತಾಗಿ ನಡೆದಂತಹ ಹೈಡ್ರಾಮಾ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಈ ಒಂದು ಜಟಾಪಟಿಯ ನಡುವೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಅನ್ನುವಂತೆ ಸಿಎಂ ಕುರ್ಚಿಗೆ ಅಚ್ಚರಿಯ ಹೆಸರು ಕೇಳಿ ಬಂದಿದೆ. ಶಾಕಿಂಗ್ ವಿಚಾರ ಇಬ್ಬರಿಗೂ ಕಾದಿದೆ. ರಾಜ್ಯದ ಖ್ಯಾತ ಸ್ವಾಮೀಜಿಗಳಲ್ಲೊಬ್ಬರು ಈ ರೀತಿಯಾದಂತಹ ಒಂದು ಅಚ್ಚರಿಯ ಭವಿಷ್ಯವನ್ನು ಸಹ ನುಡಿದಿದ್ದಾರೆ. ಹಾಗಾದ್ರೆ ಸಿಎಂ ಕುರ್ಚಿಗೆ ಕೇಳಿ ಬಂದ ಆ ಒಂದು ಅಚ್ಚರಿಯ ಹೆಸರು ಯಾವುದು? ಕುರ್ಚಿಯ ಕಿತ್ತಾಟದಲ್ಲಿ ಮೂರನೆಯವರಿಗೆ ಲಾಭ ಆಗುತ್ತಾ? ಅವಕಾಶ ಕೈ ಚೆಲ್ಲಿಕೊಳ್ತಾರಾ ಡಿ.ಕೆ. ಶಿವಕುಮಾರ್? ಸಿದ್ದರಾಮಯ್ಯ ಅವರ ಕುರ್ಚಿ ಕಿತ್ತುಕೊಳ್ಳುತ್ತಾ ನವೆಂಬರ್ ತಿಂಗಳು? ಏನಿದು ನವೆಂಬರ್ ರಹಸ್ಯ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ರಾಜಕೀಯ ಆಂತರಿಕ ಸಮರ ಭರ್ಜರಿಯಾಗಿ ನಡೀತಾ ಇದೆ. ಸರ್ಕಾರದ ಪವರ್ ಶೇರಿಂಗ್ ವಿಚಾರಕ್ಕೆ ಶುರುವಾಗಿರುವಂತಹ ಈ ಒಂದು ಜಿದ್ದಾಜಿದ್ದಿಯಲ್ಲಿ ನೀನಾ ಅಂತ ಫೈಟ್ ನಡೀತದೆ. ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ಶುರು ಮಾಡಿದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆಗೆ ಒಂದು ರೀತಿ ಮರುಚಾಲನೆ ಸಿಕ್ಕಂತಾಗಿದೆ. ದಿನಕ್ಕೊಬ್ಬರಂತೆ ಕಾಂಗ್ರೆಸ್ ನಾಯಕರು ಈ ಚರ್ಚೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ತಮ್ಮ ನಾಯಕನ ವಿರುದ್ಧವಾಗಿ ತಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಾಂಗ್ರೆಸ್ ಬಣ ಬಡಿದಾಟ ಹಾದಿ ಬೀದಿಗೆ ಬಂದಿದೆ. ಡಿ.ಕೆ. ಸಿದ್ದು ಬಣದ ಮುಖಂಡರಿಂದ ಬಹಿರಂಗವಾಗಿ ಏಕವಚನದಲ್ಲೇ ವಾಗ್ದಾಳಿ ನಡೆಸುವಷ್ಟರ ಮಟ್ಟಿಗೆ ಅಧಿಕಾರದ ಹಪಾಹಪಿ ತಾರಕಕ್ಕೇರಿದೆ. ಹಾಗಾದರೆ ಏನಾಗ್ತಾ ಇದೆ ವೀಕ್ಷಕರೇ? ನವೆಂಬರ್ನಲ್ಲಿ ಸರ್ಕಾರಕ್ಕೆ 2.5 ವರ್ಷ ತುಂಬುತ್ತೆ. ಆಗ ಈಗಾಗಲೇ ಆದಂತಹ ಒಪ್ಪಂದದ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಸದ್ಯ ಚರ್ಚೆ ಆಗ್ತಿರುವಂಥದ್ದು. ಎಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಬಣ ಗೆಲ್ಲುತ್ತಾ, ಅಥವಾ ಸಿದ್ದರಾಮಯ್ಯ ಅವರು ಕುರ್ಚಿಯನ್ನು ಬಿಟ್ಟು ಕೊಡೋದಿಲ್ವಾ, ಅಥವಾ ಹೈಕಮಾಂಡ್ ತನ್ನ ನಿರ್ಧಾರವನ್ನು ತಿಳಿಸುತ್ತಾ ಹೈಕಮಾಂಡ್ ಎಂಟ್ರಿ ಆಗುತ್ತಾ, ಇಬ್ಬರ ಬದಲಾಗಿ ಅಚ್ಚರಿಯ ಹೆಸರನ್ನು ತಂದಿಡುತ್ತಾ? ಇದು ಈಗ ಬಹಳ ಕುತೂಹಲ ಕೆರಳಿಸಿರುವಂತಹ ವಿಚಾರ. ಈ ಕುತೂಹಲದ ನಡುವೆ ಮುಖಂಡರ ಡೆಲ್ಲಿ ಭೇಟಿ ನಡೀತಾ ಇದೆ. ದಿನಕ್ಕೊಬ್ಬರು ಹೇಳಿಕೆಯನ್ನು ನೀಡುತ್ತಿದ್ದಾರೆ. ತಮ್ಮ ಅಭಿಪ್ರಾಯವನ್ನು ಬಹಿರಂಗವಾಗಿ ವ್ಯಕ್ತಪಡಿಸುತ್ತಿದ್ದಾರೆ. ತಮ್ಮ ನಾಯಕರಿಗೆ ಬೆಂಬಲವನ್ನು ಸೂಚಿಸುತ್ತಿದ್ದಾರೆ. ಇದನ್ನು ನೋಡಿ ಒಡೆದ ಮನೆ ಆಗಿರುವಂತಹ ಬಿಜೆಪಿ ವಿಪಕ್ಷವೂ ಸಹ ವ್ಯಂಗ್ಯ ಮಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಹಾದಿ ಬೀದಿ ರಂಪಾಟ ಆಗಿದೆ ಈ ಕಾಂಗ್ರೆಸ್ನ ಬಣ ಬಡಿದಾಟದ ಕತೆ. ನವೆಂಬರ್ 15 ಅಥವಾ 16ಕ್ಕೆ ಸಿದ್ದರಾಮಯ್ಯ ಅವರ ಮ್ಯೂಸಿಕಲ್ ಚೇರ್ ಸೀಟಿ ಹೊಡೆಯುತ್ತೆ. ಅವತ್ತು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೆಳಗಿಳಿಬೇಕಾಗುತ್ತೆ. ಒಂದು ವೇಳೆ ಇಳಿದೇ ಇದ್ರೆ ಒದ್ದು ಕಿತ್ಕೊಳ್ತಾರೆ. ಯಾರು? ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್. ಹೀಗಂತ ಆರ್ ಅಶೋಕ್ ಅವರು ಭವಿಷ್ಯವನ್ನು ನುಡಿದಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ಇದು ವ್ಯಂಗ್ಯ ಆದರೂ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ. ಸಿಎಂ ಬದಲಾವಣೆಯ ಮುನ್ಸೂಚನೆ ವಿಪಕ್ಷಕ್ಕೂ ಸಿಕ್ಕಿದಂತಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಶಾಸಕರು ನೀಡಿರುವಂತಹ ಹೇಳಿಕೆ ಭಾರೀ ಸಂಚಲನವನ್ನು ಮೂಡಿಸ್ತಾ ಇದೆ. ಚನ್ನಪಟ್ಟಣದಲ್ಲಿ ಇತ್ತೀಚೆಗೆ ನಡೆದಂತಹ ಮತದಾರರಿಗೆ ಕೃತಜ್ಞತಾ ಸಮಾವೇಶ ಒಂದು ರೀತಿ ಡಿ.ಕೆ. ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನಕ್ಕೆ ಕಾರಣ ಆಯಿತು, ವೇದಿಕೆ ಆಯಿತು ಅಂತ ಹೇಳ್ಬೋದು. ಅದೇ ವೇದಿಕೆಯಲ್ಲಿ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ಈ ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿಯೋದಕ್ಕೆ ಸಿದ್ಧರಾಗಿರುವ ಡಿ.ಕೆ. ಶಿವಕುಮಾರ್ ಅಂತ ವೇದಿಕೆ ಮೇಲೆ ಅವರು ಭಾಷಣವನ್ನು ಶುರು ಮಾಡ್ತಾರೆ. ಬಾಲಕೃಷ್ಣ ಅವರ ಈ ಒಂದು ಭಾಷಣಕ್ಕೆ ಒಳ್ಳೆಯ ಶಿಳ್ಳೆ ಚಪ್ಪಾಳೆಗಳು ಕೂಡ ಬಿದ್ದಿದೆ. ಕೆಲವೊಂದಷ್ಟು ಕಾಂಗ್ರೆಸ್ನ ನಾಯಕರು ಇದನ್ನ ಮೊದಲೇ ನಿರೀಕ್ಷೆ ಮಾಡಿದ್ರು ಅಂತ ಕಾಣುತ್ತೆ. ಹೀಗಾಗಿನೇ ಬೆಂಗಳೂರಿನಲ್ಲಿ ಇದ್ರೂ ಸಹ ಸಮಾವೇಶಕ್ಕೆ ಗೈರಾಗಿದ್ರು. ಈ ರೀತಿಯಾಗಿ ಬಣ ರಾಜಕೀಯ ಬಹಿರಂಗವಾಗಿ ಕಾಣಿಸ್ತಾ ಇದೆ. ಇನ್ನು ಬಾಲಕೃಷ್ಣ ಅವರ ಹೇಳಿಕೆಗೆ ರಾಮಲಿಂಗಾರೆಡ್ಡಿ ಅವರು ಸಹ ದನಿಗೂಡಿಸಿದಂತಿದೆ. ಇದೇ ವಿಚಾರವಾಗಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ ಅವರು, ಬಾಲಕೃಷ್ಣ ಅವರು ಸಿಎಂ ಯಾವಾಗ ಬದಲಾವಣೆ ಆಗ್ತಾರೆ ಅಂತ ಹೇಳಿಲ್ಲ. ಅವರ ಪ್ರಕಾರ ಮುಂದಿನ ಬಾರಿ ಅಂದರೆ 2028ಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಹುದು ಅಂತ ಹೇಳಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿಕೆಯನ್ನು ನೀಡಿದರು. ಈ ಬಗ್ಗೆ ಯಾರೂ ಮಾತನಾಡಬಾರದು ಅನ್ನುವ ಹೈಕಮಾಂಡ್ ವಾರ್ನಿಂಗ್ನ ಉಲ್ಲೇಖಿಸಿನೇ
ಒಂದು ವೇಳೆ ಮಾತನಾಡುವಂತಹ ಸಂದರ್ಭ ಬಂದರೂ ಸೀಕ್ರೆಟ್ ಆಗಿ ಮಾತನಾಡ್ಕೊಳ್ತೀವಿ ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಅದೇನೇ ಇದ್ರೂ ಮುಂದಿನ ಬಾರಿ DK ಶಿವಕುಮಾರ್ ಅವರೇ CM ಆಗೋದು ಅನ್ನುವ ರಾಮಲಿಂಗಾರೆಡ್ಡಿ ಅವರ ಹೇಳಿಕೆ ಸಾಕಷ್ಟು ಗಮನ ಸೆಳೆದಿದೆ. ಇನ್ನು ಇದೇ ವಿಚಾರವಾಗಿ ಸಣ್ಣ ನೀರಾವರಿ ವಿಜ್ಞಾನ ತಂತ್ರಜ್ಞಾನ ಸಚಿವ NS ಬೋಸರಾಜ್ ಅವರು ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬದಲಾವಣೆ ಬಗ್ಗೆ ಪಕ್ಷದಲ್ಲಿ ಚರ್ಚೆನೇ ನಡೆದಿಲ್ಲ ಅಂತ ಹೇಳಿದ್ದಾರೆ. ಮುಂದಿನ ನವೆಂಬರ್ನಲ್ಲಿ ಅಂಥದ್ದೇನೂ ನಡೆಯೋದಿಲ್ಲ, ಯಾವುದೇ ಕಾರಣಕ್ಕೂ CM ಬದಲಾವಣೆ ಇಲ್ಲ ಅಂತ ಅಶೋಕ್ ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ಮಾಡ್ತಾ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ಇನ್ನು ಮತ್ತೊಂದು ಕಡೆ ದಲಿತ ಮುಖಂಡರ ಡಿನ್ನರ್ ಸಭೆಗೆ ಮುಂದಾಗಿದ್ದಂತಹ SC/ST ಬಣದ ಸಚಿವರು ಈಗ ದಿಲ್ಲಿ ಪ್ರಯಾಣಕ್ಕೆ ಮುಂದಾಗಿದ್ದಾರೆ. ಇಲಾಖೆ ಕುರಿತಾದ ಚರ್ಚೆ ಇದೆ. ದೆಹಲಿ ಚುನಾವಣೆಯಲ್ಲಿ ಭಾಗಿಯಾಗುವಂತಹ ನೆಪವನ್ನು ಹೇಳಿಕೊಂಡು ದಿಲ್ಲಿ ಪ್ರಯಾಣಕ್ಕೆ ಮುಂದಾಗಿದ್ದಾರೆ. ಅಲ್ಲಿ KPCC ಅಧ್ಯಕ್ಷರ ಬದಲಾವಣೆಯ ಮಹತ್ವವನ್ನು ಹೈಕಮಾಂಡ್ಗೆ ಅರ್ಥ ಮಾಡಿಸೋದಕ್ಕಂತಾನೆ ಅಲ್ಲಿಗೆ ಹೋಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಯಾರ್ಯಾರಿದ್ದಾರೆ? ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು, ಡಾಕ್ಟರ್ G ಪರಮೇಶ್ವರ್ ಅವರು, KN ರಾಜಣ್ಣ ಅವರು ಹಾಗೆ ಅವರ ತಂಡ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಗುಬ್ಬಿ ಶಾಸಕ SR ಶ್ರೀನಿವಾಸ್ ಅವರು ಸಿದ್ದರಾಮಯ್ಯ ಅವರ ಬಣದ ಸಚಿವ ರಾಜಣ್ಣ ಪರಮೇಶ್ವರ್ ಅವರ ವಿರುದ್ಧವಾಗಿ ಕಾರ್ಯಕ್ರಮವೊಂದರಲ್ಲಿ ಕಿಡಿಕಾರಿದ್ರು. ಇದಕ್ಕೆ ಕೌಂಟರ್ ಆಗಿ SR ಶ್ರೀನಿವಾಸ್ ಅವರ ವಿರುದ್ಧ MLC ರಾಜೇಂದ್ರ ರಾಜಣ್ಣ ಅವರು ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಈ ಬಣ ಬಡಿದಾಟದ ಕಥೆಯ ನಡುವೆ ಹೈಕಮಾಂಡ್ ಅನ್ನೋದು ಸಹ ಹೊಂದಿದೆ. ಹೈಕಮಾಂಡ್ ಯಾರ ಹೆಸರನ್ನ ಬೇಕಾದರೂ ಸೂಚಿಸಬಹುದು. ನೀವು ಕಿತ್ತಾಡೋದು ಬೇಡ, ಇಬ್ಬರಿಗೂ ಬೇಡ ಅಂತ ಹೇಳಿ ಅಚ್ಚರಿಯ 3ನೇ ಹೆಸರನ್ನ ತಂದಿಡಬಹುದು. ಇಷ್ಟು ಮಾತ್ರ ಅಲ್ಲ, ರಾಜ್ಯದ ಪ್ರತಿನಿಧಿಯಾಗಿ ಹೈಕಮಾಂಡ್ನಲ್ಲಿ ಖರ್ಗೆ ಅವರಿದ್ದಾರೆ. ಅವರ ಬೆಂಬಲಿಗರು ಸಾಕಷ್ಟು ಜನ ರಾಜ್ಯ ನಾಯಕರಿದ್ದಾರೆ. ಖರ್ಗೆ ಅವರನ್ನ ರಾಜ್ಯ ರಾಜಕೀಯಕ್ಕೆ ಕರೆತರಬೇಕು ಅನ್ನುವ ಚರ್ಚೆಗಳು ಆಗಾಗ ನಡೀತಾ ಇದೆ. ಈ ಎಲ್ಲಾ ಕಿತ್ತಾಟದ ನಡುವೆ ರಾಜ್ಯದ ಖ್ಯಾತ ಸ್ವಾಮೀಜಿಯೊಬ್ಬರ ಹೇಳಿಕೆ ಕಾಂಗ್ರೆಸ್ ವಲಯದಲ್ಲಿ ಸಂಚಲನ ಮೂಡಿಸಿದೆ. ಈಗಾಗಲೇ CM ರೇಸ್ನಲ್ಲಿ ಕೇಳಿ ಬಂದಿದ್ದ ಹೆಸರನ್ನೇ ಅವರು ಸಹ ಸೂಚಿಸಿದ್ದಾರೆ. ಅದು ಸಹ ಮತ್ತೊಂದು ಅಚ್ಚರಿಯ ಹೆಸರು. ಅದು DK ಶಿವಕುಮಾರ್ ಅಲ್ಲ, ಪರಮೇಶ್ವರ್ ಅಲ್ಲ, ಸತೀಶ್ ಜಾರಕಿಹೊಳಿ ಅವರಲ್ಲ, ಬದಲಾಗಿ ಸಚಿವ HK ಪಾಟೀಲ್ ಅವರು. ಸಚಿವ HK ಪಾಟೀಲ್ ಅವರಿಗೆ CM ಆಗುವ ಯೋಗ ಕೂಡಿ ಬರಲಿದೆ ಅಂತ ಬೋವಿ ಗುರುಪೀಠ ಮಠದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಹೇಳಿದ್ದಾರೆ. ಗದಗದಲ್ಲಿ ನಡೆದಂತಹ ಸಿದ್ದರಾಮೇಶ್ವರ ಜಯಂತಿ ಕಾರ್ಯಕ್ರಮದಲ್ಲಿ ಈ ರೀತಿಯ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಸಚಿವ HK ಪಾಟೀಲ್ ಅವರಿಗೆ ಈ ಹಿಂದೆನೇ CM ಆಗುವಂತಹ ಯೋಗ ಇತ್ತು. ಹಾಗೂ ನೋಡಿದ್ರೆ ಅವರು 2-3 ಬಾರಿ CM ಆಗಿರಬೇಕಾಗಿತ್ತು. SM ಕೃಷ್ಣ ಅವರ ಬಳಿಕನೇ CM ಸ್ಥಾನಕ್ಕೆ ಅವರ ಹೆಸರು ಕೇಳಿ ಬಂದಿತ್ತು. ತಡವಾಗಾದರೂ ಪರವಾಗಿಲ್ಲ, HK ಪಾಟೀಲ್ ಅವರಿಗೆ CM ಆಗುವ ಯೋಗ ಕೂಡಿ ಬರಲಿದೆ ಅಂತ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಹೇಳಿದ್ದಾರೆ. ರಾಜಕೀಯಕ್ಕೂ ಮಠಾಧೀಶರಿಗೂ ಸ್ವಾಮೀಜಿಗಳಿಗೂ ಒಂದು ಅವಿನಾಭಾವ ಸಂಬಂಧ. CM ರೇಸ್ನಲ್ಲಿರುವಂತಹ ನಾಯಕರಿಗೆ ಅವರವರ ಸಮುದಾಯದ ಬೆಂಬಲ ಸಿಗ್ತಾ ಇದೆ, ಅಥವಾ ಈ ರೀತಿಯಾಗಿ ಸ್ವಾಮೀಜಿಗಳ ಮುಖಾಂತರವಾಗಿ ಅವರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಆಗಿದ್ದೇ CM ಬದಲಾವಣೆಯ ಚರ್ಚೆ. ಅದರಲ್ಲೂ ನವೆಂಬರ್ನಲ್ಲಿ ಅಧಿಕಾರ ಹಂಚಿಕೆ ಆಗುತ್ತೆ ಅನ್ನುವ ಯಾವಾಗ ಚರ್ಚೆ ಶುರುವಾಯಿತೋ ಅದರಿಂದ ಇದು ಇನ್ನಷ್ಟು ತಾರಕಕ್ಕೇರಿತು ಅಂತ ಹೇಳ್ಬೋದು. ಈಗ ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಿದ್ದಾರೆ. ಅದಕ್ಕೆ ಸ್ವಾಮೀಜಿ ಕೂಡ ಸೇರ್ಪಡೆ ಆಗಿದ್ದಾರೆ. ಇನ್ನು ಈ ಬಗ್ಗೆ ಸ್ವಾಮೀಜಿಯವರ ಹೇಳಿಕೆ ಕುರಿತಾಗಿ ಸ್ವತಃ HK ಪಾಟೀಲ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ರಾಜಕೀಯವಾಗಿ ನಾವು ಸೂಕ್ಷ್ಮ ಕಾಲಘಟ್ಟದಲ್ಲಿದ್ದೇವೆ. ಸ್ವಾಮೀಜಿಯವರ CM ಯೋಗ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ CM ಬದಲಾವಣೆಯ ವಿಚಾರ ಹಲವರಲ್ಲಿ ಈ ಒಂದು CM ಆಗುವ ಆಸೆಯನ್ನು ಹುಟ್ಟಿಸಿರೋದಂತೂ ನಿಜ. ಒಟ್ಟಾರೆಯಾಗಿ ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದಲೂ ಈ CM ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇದೆ. ಅದರಲ್ಲೂ ಉಪಚುನಾವಣೆಯ ನಂತರದಲ್ಲಿ ಮತ್ತೊಂದು ಹಂತದ ಚರ್ಚೆಗಳಾಗ್ತಾ ಇದೆ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ನವೆಂಬರ್ ತಿಂಗಳವರೆಗೂ ಕಾದು ನೋಡಬೇಕು. ಈ ನಡುವೆ ಇದೇ ನವೆಂಬರ್ ತಿಂಗಳಿಗಾಗಿ ತೆರೆಮರೆಯಲ್ಲಿ DK ಶಿವಕುಮಾರ್ ಅವರು ರಣತಂತ್ರವನ್ನು ಹೆಣಿತಿದ್ದಾರೆ ಅನ್ನೋದು ಕಾಂಗ್ರೆಸ್ ಪಾಳೆಯದಿಂದ ಕೇಳಿ ಬಂದಿರುವಂತಹ ಸುದ್ದಿ. ಇದೇ ಕಾರಣಕ್ಕೆ ಈ ವಿಚಾರವನ್ನು, ಅಂದರೆ ಅಧಿಕಾರ ಹಂಚಿಕೆ ವಿಚಾರವನ್ನು ದೆಹಲಿಯ ಒಂದು ಪ್ರೆಸ್ ಮೀಟ್ನಲ್ಲಿ ಅವರು ಬಹಿರಂಗಪಡಿಸ್ತಾರೆ. ಇನ್ನೇನು ಕೆಲವೇ ತಿಂಗಳು ಮಾತ್ರ ಬಾಕಿ ಇರೋದ್ರಿಂದ ಉದ್ದೇಶಪೂರ್ವಕವಾಗಿಯೇ ಈ ವಿಚಾರವನ್ನು ಬಹಿರಂಗವಾಗಿ ಪ್ರಸ್ತಾಪಿಸಿದ್ದಾರೆ ಅನ್ನೋದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ಇದಲ್ಲದೆ ಬಹುತೇಕ ಸಂದರ್ಭದಲ್ಲಿ ಎಲ್ಲೆಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ರೆಡಿಟ್ ತೆಗೆದುಕೊಳ್ಳಬಹುದು, ಅದರಲ್ಲೂ ಉಪಚುನಾವಣೆಯ ರಿಸಲ್ಟ್ ಕ್ರೆಡಿಟನ್ನು ಎಲ್ಲಿ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಾರೋ ಅನ್ನೋ ಕಾರಣಕ್ಕಾಗಿಯೇ ಹಾಸನದಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನದ ಸಮಾವೇಶ ಆಗಬೇಕಾಗಿದ್ದ ಕಾರ್ಯಕ್ರಮವನ್ನು ಪಕ್ಷದ ಕಾರ್ಯಕ್ರಮವಾಗಿ ಪರಿವರ್ತನೆ ಮಾಡೋದರಲ್ಲಿ DK ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರೆ. ಈ ರೀತಿಯಾಗಿ ಸಿದ್ದರಾಮಯ್ಯ ಅವರಿಗೆ ಪೈಪೋಟಿಯನ್ನು ನೀಡ್ತಿರೋದು ಕಾಣಿಸ್ತಾ ಇದೆ. ಜೊತೆಗೆ ಅವರ ಬೆಂಬಲಿಗರ ಮೂಲಕವಾಗಿಯೂ CM ರೇಸ್ನಲ್ಲಿ DK ಶಿವಕುಮಾರ್ ಅವರು ಭಾರಿ ಪೈಪೋಟಿಯಲ್ಲಿದ್ದಾರೆ ಅನ್ನೋದನ್ನು ಸೂಚಿಸ್ತಾ ಇದೆ.
ಹಾಗಾದರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಸಿದ್ದರಾಮಯ್ಯ ಅವರು ಅಧಿಕಾರದಿಂದ ಕೆಳಗಿಳಿಬೇಕಾ ಬೇಡವಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.